ಶೃಂಗೇರಿ ಶ್ರೀಮಠ ಮತ್ತು ಈ ಊರಿನ ಸಂಬಂಧವನ್ನು ನಾನು ವಿಶೇಷವಾಗಿ ಹೇಳಬೇಕು. ನಮ್ಮ ನರಸಿಂಹಮೂರ್ತಿಗಳ ಸುಪುತ್ರರು ಹೇಳ್ತಾ ಇದ್ದರು, 1973-74ರಲ್ಲಿ ಈಗಿನ ಪೂಜ್ಯರ ಪರಮಗುರುಗಳಾದಂಥ ಶ್ರೀ 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 ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಈ ದೇವಸ್ಥಾನಕ್ಕೆ ಬಂದಿದ್ದರು ಅಂತ. ಆಗ ಬಂದಾಗ ನಾನು ದಾರಿಯಲ್ಲಿ ಮಾತಾಡ್ತಾ ಹೇಳ್ತಾ ಬರ್ತಾ ಇದ್ದೆ, ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳನ್ನು ನಮ್ಮ ಊರಿಗೆ ಕರಿಬೇಕಿತ್ತು ಅಂತ. ಆದರೆ ನರಸಿಂಹಮೂರ್ತಿಗಳ ಸುಪುತ್ರರು ಹೇಳಿದ್ರು, ಅವತ್ತು ಪೂರ್ವಾಶ್ರಮದಲ್ಲಿದ್ದಂತಹ ಸ್ವಾಮೀಜಿಯವರು ಸಹಿತ ಶ್ರೀ ಶ್ರೀ ಭಾರತೀರ್ಥ ಮಹಾಸ್ವಾಮಿಗಳು ಆ ಪರಮ ಪೂಜ್ಯರ ಜೊತೆಗೆ ಈ ಊರಿಗೆ ಬಂದಿದ್ದರು. ಗಂಗಾಧರ ಭಟ್ರ ಮನೆ ಹಿಂಭಾಗದಲ್ಲಿ ಹರಿತಿರ್ತಕ್ಕಂಥ ನೀರನ್ನು ಅಚ್ಚರಿಯಿಂದ ನೋಡ್ತಾ ಇದು ನಿರಂತರ ಹರಿತಾ ಇರಬೇಕು ಅಂತ ಪೂರ್ವಾಶ್ರಮದಲ್ಲಿ ಹಾರೈಸಿ ಹೋಗಿದ್ದರು. ಆ ನೀರು ಸದಾ ಹರಿತಲೇ ಇದೆ ಅನ್ನುವಂಥದ್ದು ಅವರ ಕಾರುಣ್ಯಕ್ಕೆ ಸಾಕ್ಷಿ ಅನ್ನುವಂಥದ್ದನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಶೃಂಗೇರಿಯ ಶ್ರೀಮಠ ಈ ದೇಶ ಅಂತಂದರೆ ಹಲವಾರು ಧರ್ಮ ಕೇಂದ್ರಗಳನ್ನು ಹೊಂದಿರತಕ್ಕಂಥ ಹಲವಾರು ಸಂತ ಮಹಂತರು ಇಲ್ಲಿ ಕಾರುಣ್ಯವನ್ನು ಹರಿಸಿರ್ತಕ್ಕಂಥ ತಪೋಭೂಮಿ. ಆದರೆ ಆ ಎಲ್ಲ ತಪೋಭೂಮಿಗಳ ತೂಕ ಒಂದಾದರೆ ನಮ್ಮೆಲ್ಲರ ಕ್ಷೇತ್ರ, ಹೆಮ್ಮೆಯ ಕ್ಷೇತ್ರ ಆದಂಥ ಶೃಂಗೇರಿ ಶ್ರೀಮಠದ ಮತ್ತೊಂದು ತೂಕ ಅನ್ನುವಂಥದ್ದನ್ನು ತುಂಬ ಶ್ರದ್ಧೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವೆಲ್ಲರೂ ತುಂಬ ಶ್ರದ್ಧೆಯಿಂದ ನಂಬ್ಕೊಂಡು ಬರ್ತೇವೆ. ತುಂಗೆಯನ್ನು ನೀರನ್ನು ಸ್ಪರ್ಶ ಮಾಡಿ ಶಾರದೆಯನ್ನು ದರ್ಶನ ಮಾಡೋದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಕಪ್ಪೆಗೆ ನೆರಳನ್ನು ಕೊಡ್ತಿರ್ತಕ್ಕಂಥ ಹಾವಿನ ದೃಶ್ಯವನ್ನು ನೋಡಿ ಅದನ್ನು ನಮಸ್ಕರಿಸಿ ಮೆಟ್ಲು ಹತ್ತಿ ಬರ್ತೇವೆ. ಶೃಂಗೇರಿಯ ಶ್ರೀಮಠ ಅನ್ನುವಂಥದ್ದು ಸದಾ ಕಾಲವೂ ಸಹಿತ ಪ್ರತಿಯೊಬ್ಬರನ್ನೂ ಸಹಿತ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಇಡೀ ಭಾರತೀಯರನ್ನು ಮಾತ್ರ ಅಲ್ಲ ಇಡೀ ವಿಶ್ವದ ಶಾಂತಿಗಾಗಿ ಸದಾ ಹಾರೈಸ್ತಿರ್ತಕ್ಕಂಥ ಒಂದು ಶ್ರೀಮಠ ಅದು ನಮ್ಮ ಕ್ಷೇತ್ರದಲ್ಲಿದೆ. ಅದು ಶೃಂಗೇರಿಯ ಶ್ರೀಮಠ ಅನ್ನುವಂಥದ್ದನ್ನು ನಮಗೆಲ್ಲರಿಗೂ ಒಂದು ಹೆಮ್ಮೆಗೆ ಕಾರಣ ಆಗಿದೆ ಅನ್ನುವಂಥದ್ದು ಸಹಿತ ತುಂಬ ಪ್ರಾಂಜಲ ಮನಸ್ಸಿನಿಂದ ಈ ಸಂದರ್ಭದಲ್ಲಿ ಹೇಳ್ತೇನೆ. ಆಚಾರ್ಯರು ಶಂಕರರು ಕಾಲಡಿಯಿಂದ ಬಂದು ಚತುರಾಮ್ನಾಯ ಪೀಠಗಳಲ್ಲಿ ಒಂದಾದಂಥ ಈ ಶೃಂಗೇರಿಯ ಪೀಠವನ್ನು, ಶಾರದಾ ಪೀಠವನ್ನು ಏನು ಸ್ಥಾಪಿಸಿದ್ರು ಅನ್ನುವಂಥದ್ದನ್ನು ಕೇಳಿದ್ದೇವೆ. ಅಲ್ಲಿಂದ ಇಲ್ಲಿಯವರೆಗೆ ಈ ಕ್ಷೇತ್ರಗಳಿಗೆ ಯಾವುದೇ ಸಮಸ್ಯೆ ಆದರೂ ಅಲ್ಲೊಂದು ಆಧ್ಯಾತ್ಮಿಕ ಪರಿಹಾರ ಶ್ರೀ ಮಠದಿಂದ ಸಿಕ್ಕುವಂಥದ್ದು ನಾವು ಕಂಡಿದ್ದೇವೆ. ಈ ಭಾಗದಲ್ಲಿ ಈ ಹಿಂದೆ ಪರಮ ಪೂಜ್ಯರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಡಿಕೆ ತೋಟಗಳಿಂದ ನಳನಳಿಸ್ತಾ ಇತ್ತು. ಆದರೆ ಹಳದಿ ರೋಗ ಬಂದದ್ದು ವೆಂಕಟೇಶಣ್ಣ ಭಾರಿ ತಡವಾಗಿ ಈ ಊರಿಗೆ. ಸುತ್ತಲೂ ಸಹಿತ ಹಳದಿ ರೋಗ ಬಂದರೂ ಸಹಿತ ಆ ಹಳದಿ ರೋಗ ಸುಮಾರು 40 ವರ್ಷಗಳ ನಂತರ ಈ ಊರಿಗೆ ಹಳದಿ ರೋಗ ಬಂತು. ಆದರೂ ಸಹಿತ ಈ ಪರಮ ಪೂಜ್ಯರ ಕಾರುಣ್ಯದ ದೆಸೆಯಿಂದ, ಶ್ರೀ ದೇವರ ಸನ್ನಿಧಾನದ ಪರಮಾಶೀರ್ವಾದದಿಂದ ದೃಷ್ಟಿಯಿಂದ ಇಲ್ಲಿ ಬೇರೆಯ ಪರ್ಯಾಯ ಬೆಳೆಗಳ ಮೂಲಕ ಇಲ್ಲಿಯ ಜನ ಸಾಕಷ್ಟು ನೆಮ್ಮದಿಯಿಂದ ಬದುಕನ್ನು ಕಾಣ್ತಿದ್ದಾರೆ ಅನ್ನುವಂಥದ್ದು ಸಹಿತ ತುಂಬ ಖುಷಿ ಪಡುವಾದಂಥ ಸಂಗತಿ. ಅದರ ಜೊತೆಗೆ ಹಿಂದೆ ಶ್ರೀ ಸ್ವಾಮಿಗಳು ಬಂದಾಗ ಅರೆಹಳ್ಳಕ್ಕೆ ಬಂದು ಅಲ್ಲಿಂದ ಬೆಳವನ್ಕುಂಬ್ರೆಗೆ ಬಂದು ಅಲ್ಲಿಂದ ನಡ್ಕೊಂಡೇ ಸ್ವಾಮೀಜಿಯವರು ಈ ದೇವಸ್ಥಾನಕ್ಕೆ ಬರತಕ್ಕಂಥ ಪರಿಸ್ಥಿತಿ ಇತ್ತು. ಆದರೆ ನಮಗೆಲ್ಲರಿಗೂ ಒಂದು ಸಂತೋಷ, ಸಂಭ್ರಮ, ಖುಷಿ ಏನಂದರೆ ಇವಾಗ ಪರಮ ಪೂಜ್ಯರು ಬರುವಾಗ ದೇವಾಲಯದವರೆಗೂ ಸಹಿತ ವಾಹನ ಸೌಕರ್ಯದಲ್ಲಿ ಬರತಕ್ಕಂಥ ಒಂದು ವ್ಯವಸ್ಥೆ ಆಯಿತು. ನಾನು ಆ ಕಾರಣಕ್ಕಾಗಿ ವಿಶೇಷವಾಗಿ ರಾಜೇಗೌಡರನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಗಂಗಾಧರ ಭಟ್ರು ಅನ್ನುವಂಥವ್ರನ್ನ ಇವತ್ತು ಸನ್ಮಾನ ಮಾಡಬೇಕು ಅಂತ ಕೇಳಿದ್ರು. ಸನ್ಮಾನಕ್ಕೆ ಬಯಸದೇ ಇರತಕ್ಕಂಥ ಒಂದು ಮಹಾನ್ ಚೇತನ ಇದ್ದರೆ ಅದು ವೇದಬ್ರಹ್ಮರಾಗಿರ್ತಕ್ಕಂಥ ಶ್ರೀ ಗಂಗಾಧರ ಭಟ್ರು. ಈ ಊರಿನಲ್ಲಿ ಇಂಥ ಸೀಮಿತ ವ್ಯವಸ್ಥೆಗಳಲ್ಲಿ ನಡೆದು ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ಮನೆಗೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ಸಹಿತ ಅದೇ ರೀತಿ ಸತ್ಕರಿಸ್ತಾ ಅದೇ ಪ್ರೀತಿಯಿಂದ ಇಲ್ಲಿ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿದವರು. ವಿಶೇಷವಾಗಿ ನಮ್ಮಲ್ಲೊಂದು ಮಾತಿದೆ, ಎಲ್ಲಿ ಅರ್ಚಕ ಪ್ರಭಾವಿಯಾಗಿರ್ತಾನೆ ಅಲ್ಲಿ ಶಂಕರರು ಶಿಲೆಯೂ ಸಹಿತ ಶಂಕರ ಆಗುತ್ತೆ ಅನ್ನುವಂಥದ್ದು. ಅದು ನಮ್ಮ ದೃಷ್ಟಿಯಲ್ಲಿ ಶ್ರೀ ಗಂಗಾಧರ ಭಟ್ರ ದೆಸೆಯಿಂದ ನಮ್ಮ ಏನು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಾನ ಇದೆ, ಅಲ್ಲಿ ಏನು ಆಂಜನೇಯ ಸ್ವಾಮಿ ಸನ್ನಿಧಾನ ಇದೆ, ಏನು ಕ್ಷೇತ್ರಪಾಲ ಸನ್ನಿಧಾನ ಇದೆ, ಈಗೇನು ಇಲ್ಲಿ ಭದ್ರಕಾಳಿ ಶ್ರೀ ವೀರಭದ್ರೇಶ್ವರ ನಾಗದೇವರ ಸನ್ನಿಧಾನ ಇದೆ, ಇವೆಲ್ಲವೂ ಸಹಿತ ಗಂಗಾಧರ ಭಟ್ರ ಆ ಪ್ರೀತಿ, ಕಾರುಣ್ಯ, ಅವರ ಶ್ರದ್ಧೆ, ಅವರ ಭಕ್ತಿಯ ಕಾರಣದಿಂದ ಇವೆಲ್ಲವೂ ಸಹಿತ ಒಂದು ದೈವಿಕ ನೆಲೆಗೀಡಾಗಿದೆ ಅನ್ನುವಂಥದ್ದನ್ನು ಸಹಿತ ನಾನು ಹೇಳ್ತೇನೆ. ಹಾಗಾಗಿ ಊರವರೆಲ್ಲರೂ ಸೇರಿ ಅವರನ್ನು ಗೌರವಿಸಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದಾದಮೇಲೆ ನಮ್ಮ ಗೆಳೆಯರೆಲ್ಲ ಹೇಳಿದ್ರು, ಅವರು ಸುಮ್ಮನೆ ನನ್ನನ್ನು ಇಲ್ಲಿ ಪ್ರಸ್ತಾವನೆ ಮಾಡೋಕ್ಕೆ ಕಳಿಸೋದಿಲ್ಲ ರಾಜೇಗೌಡ್ರೆ, ಇಷ್ಟು ಕೆಲಸ ಆಗಿದೆ, ದೇವಸ್ಥಾನದ ಸಭಾಂಗಣ ಆಗಿದೆ, ಅವ್ರ ಗುರಿ ಇನ್ನೂ ಬೇರೆ ಬೇರೆ ಇದೆ ಮುಗಿಸ್ಬೇಕು ಅಂತ, ಅದಕ್ಕೆ ನೀವು ಅವ್ರಿಗೆ ಮಾತಾಡಿ ಹೇಳಬೇಕು ಅಂತಂದರು. ನಾನು ಅದಕ್ಕೆ ಶ್ರೀ ಸ್ವಾಮೀಜಿಗಳಿದ್ದಾಗ ನಾನೇನು ನಿಮ್ಮನ್ನು ಬೇಡುವಂಥದ್ದಿಲ್ಲ, ಇಲ್ಲೇನೇನು ಆಗಬೇಕು ಅನ್ನುವಂಥದ್ದು ನೀವು ಗಮನಿಸಿದ್ದೀರಿ, ಅದನ್ನು ನೀವು ನಮಗೆ ಸ್ವಾಮೀಜಿಯವರ ಸಮಕ್ಷಮ ಮಾಡಿಸ್ಕೊಡ್ಬೇಕು ಅನ್ನುವಂಥದ್ದನ್ನು ಕೇಳ್ತಾ ಭಾರಿ ಹಿಂದೆ ಮೆಟ್ಲುಗಳಿತ್ತಂತ, ಅಲ್ಲಿಂದ ಮೆಟ್ಲಿಂದ ಹತ್ತು ಬರ್ತೀವಿ, ಅದರ ಕುರುಹುಗಳೆಲ್ಲ ಅಲ್ಲಿದೆ.
ಹೀಗಾಗಿ ನೀವು ಕೊಟ್ಟಿರ್ತಕ್ಕಂಥ ಸಭಾಂಗಣದಲ್ಲಿ ಅಲ್ಲಿಂದ ಒಂದು ಮೆಟ್ಲನ್ನು ಮಾಡಬೇಕು ಅಂತ ಎಂಟ್ರಿಯನ್ನು ಮಾಡಿದ್ದಾರೆ. ಆದರೆ ಸ್ವಾಮೀಜಿಯವರು ಹೇಳಿದರು ಅದು ಈ ದಿನದಂದು ಆಗಬೇಕು ಅಂತ. ಸ್ವಾಮೀಜಿಯವರು ಏನು ಆ ಅಭಿಪ್ರಾಯವನ್ನು ಪಟ್ಟರೋ, ಅಪ್ಪಣೆಯನ್ನು ಕೊಟ್ಟರೋ, ಅದರಂತೆ ಈ ದಿವಸ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಆದರೆ ಸ್ವಾಮೀಜಿಯಲ್ಲಿ ಭಿನ್ನವಿಸಿ ಕೇಳ್ತೇನೆ, ಆ ಮೆಟ್ಟಲುಗಳು ಸಂಪೂರ್ಣ ಆದಾಗಲೂ ಸಹಿತ ತಮ್ಮ ದಿವ್ಯ ಸಾನ್ನಿಧ್ಯ ಇಲ್ಲಿಗೆ ಚಿತ್ತೈಸಬೇಕು, ಅದಕ್ಕೆ ನಿಮ್ಮ ಆಶೀರ್ವಾದ ಇರಬೇಕು ಅನ್ನೋದು ಸಹಿತ ಊರಿನ ಎಲ್ಲ ಜನರ ಪರವಾಗಿ ನಾನು ಅದನ್ನು ಬೇಡ್ಕೊಳ್ತೇನೆ. ಅದೇ ರೀತಿಯಾಗಿ ಸ್ವಾಮೀಜಿಯವರು ಈ ಊರಿಗೆ ಬಂದಿದ್ದಾರೆ ಅಂತಂದರೆ ಈ ಊರಿನಲ್ಲಿ ನೆಮ್ಮದಿಯ ವಾತಾವರಣ ನೆಲೆಗೊಳ್ಳುತ್ತೆ, ಪರಸ್ಪರ ಪ್ರೀತಿ ವಿಶ್ವಾಸಗಳು ನೆಲೆಗೊಳ್ಳುತ್ತೆ. ಸ್ವಾಮೀಜಿ, ನೀವು ಮೇಲೆ ಹೋಗಿ ಕುಂಭಾಭಿಷೇಕವನ್ನು ಮಾಡುವಾಗ ನಾನು ಮೇಲ್ಭಾಗಕ್ಕೆ ಬೇರೆ ಕಾರಣಕ್ಕೆ ಹೋಗಿದ್ದೆ. ಅಲ್ಲಿಂದ ಆ ದೃಶ್ಯವನ್ನು ಕಣ್ತುಂಬಿಕೊಂಡಿರ್ತಕ್ಕಂಥ ಸೌಭಾಗ್ಯ ನಮ್ಮದಾಯಿತು. ಈ ಪ್ರಕೃತಿಯ ಮಡಿಲಲ್ಲಿ ಇಂತಹ ಒಬ್ಬ ಮಹಾನ್ ಸನ್ಯಾಸಿಗಳು ನಿಂತು ಅದರ ಕುಂಭಾಭಿಷೇಕವನ್ನು ನೆರವೇರಿಸಿದಾಗ ನಮ್ಮೆಲ್ಲರ ಮನಸ್ಸು ಸಹಿತ ತುಂಬಿ ಬಂದಿದೆ, ತುಂಬ ಸಂತೋಷವಾಗಿದೆ. ಗಂಗಾಧರ ಭಟ್ರಂತೂ ಕಣ್ಣೀರು ಹಾಕ್ತಾ ಕೂರೋದಿದೆಯಲ್ಲ ಗಂಗಾಧರ ಭಟ್ರೆ, ಇದಕ್ಕಿಂತ ಸುಕೃತ ನಿಮ್ಮ ಪಾಲಿಗೂ ಇನ್ನೊಂದು ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ, ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.